ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯ ಸಿಟಿ ಮೊದಲನೇ ಹಂತದಲ್ಲಿ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸೂರ್ಯನಗರ ಕಬಡ್ಡಿ ಉತ್ಸವ ಏರ್ಪಡಿಸಲಾಗಿತ್ತು. ಇನ್ನು ಕಬಡ್ಡಿ ಪಂದ್ಯಾವಳಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಹಾಗೂ ಬಮೂಲ್ ನಿರ್ದೇಶಕ ಆರ್.ಕೆ. ರಮೇಶ್ ಹಾಗೂ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಸೂರ್ಯನಗರ ಕಬಡ್ಡಿ ಉತ್ಸವದ ನೇತೃತ್ವವನ್ನು ಯುವ ಮುಖಂಡರಾದ ಮುರಳಿ, ಶ್ರೀನಿವಾಸ್, ಬನಹಳ್ಳಿ, ಅಭಿರವರು ವಹಿಸಿದರು. ಇನ್ನು ಕ್ರೀಡಾಕೂಟದಲ್ಲಿ ಸುಮಾರು 40 ತಂಡಗಳು ಭಾಗವಹಿಸಿದ್ದವು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಉಸ್ಕೂರು ಮಧುರಣ್ಣ, ಚಂದಾಪುರ ಕೃಷ್ಣಮೂರ್ತಿ, ಕಾಚನಾಯಕನಹಳ್ಳಿ ಕಿರಣ್, ಹಿಳಲಿಗೆ ನಾಗವೇಣಿ, ಸುಬ್ರಹ್ಮಣಿ, ನಾಗೇಶ್, ವೇಣು, ಮನೋಹರ್ ಮತ್ತು ಗಣ್ಯರು ಕ್ರೀಡಾಪಟುಗಳು ಭಾಗವಹಿಸಿದರು.
ದಿನ ನಮ್ಮ ಸೂರ್ಯನಗರ ಕಬಡ್ಡಿ ಉತ್ಸವವನ್ನು ನಮ್ಮ ಮುರಳಿಯವರು ಮತ್ತು ಅವರೆಲ್ಲ ಸ್ನೇಹಿತರು, ನಮ್ಮ ಸೂರ್ಯನಗರದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೆಲ್ಲರೂ ಕೂಡ ಸೇರಿ ಇವತ್ತು ಕಬಡ್ಡಿ ಉತ್ಸವವನ್ನು ನಮ್ಮ ಸೂರ್ಯನಗರದ ಈ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದಾರೆ. 70 kg ಒಳಗಿನ ಕ್ರೀಡಾಪಟುಗಳಿಗೆ ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕ್ರೀಡೆ ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವುದೋ ಒಂದು ಕ್ರೀಡೆಯಲ್ಲಿ ಪ್ರತಿದಿನ ಅವರು ಯಾವತ್ತೂ ಕೂಡ ಭಾಗವಹಿಸ್ತಾ ಇದ್ದರೆ ಅವರು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಯಲ್ಲಿ ಮಾನಸಿಕವಾಗಿ ಕೂಡ ಅವರಿಗೆ ಸದೃಢವಾಗಿ ಇರಲಿಕ್ಕೂ ಸಾಧ್ಯ ಆಗ್ತದೆ. ಆದ್ದರಿಂದ ಮೊದಲನೇದಾಗಿ ಬೆಳಗ್ಗೆ ಹೊತ್ತು ವಾಕಿಂಗು ಮತ್ತು ರನ್ನಿಂಗು ಮತ್ತು ಅದ್ರ ಜೊತೆಯಲ್ಲಿ ಕ್ರೀಡೆಯನ್ನು ಕೂಡ ಅವರು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವ್ರ ಜೀವನ ಸುಖಕರವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನು ಪಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ. ಈ ಕ್ರೀಡೆ ಅಂದಮೇಲೆ ಗೆಲುವು ಸೋಲು ಸಹಜ. ಯಾರೋ ಒಬ್ಬರು ಗೆಲ್ಬೋದು, ಯಾರೋ ಒಬ್ಬರು ಸೋಲ್ಬೋದು. ಕ್ರೀಡಾ ಮನೋಭಾವದಿಂದ ಅದನ್ನು ಸ್ವೀಕರಿಸಬೇಕು. ಇವತ್ತು ಈ ಕ್ರೀಡೆಗಳನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ಮಿತ್ರರಾದಂಥ ಮುರಳಿ ಮತ್ತು ಅವರೆಲ್ಲ ಸ್ನೇಹಿತರು ಮತ್ತು ಸೂರ್ಯನಗರದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ ರೀತಿಯಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬನೂ ಕೂಡ 15ನೇ ತಾರೀಕು ಬರ್ತಾ ಇದೆ. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಿಕೊಟ್ಟು ಬಯಸ್ತೇನೆ. ಏನು ಸೂರ್ಯನಗರದಲ್ಲಿ ಸೂರ್ಯನಗರ ಕಬಡ್ಡಿ ಉತ್ಸವವನ್ನು ಏರ್ಪಡಿಸಿದ್ದಾರೆ. ಹೆಚ್ಚಿನ ಒಂದು ಟೀಮುಗಳು ಇವತ್ತು ಭಾಗವಹಿಸಿದ್ದಾವೆ. ಸುಮಾರು 50ಕ್ಕೂ ಹೆಚ್ಚಿನ ತಂಡಗಳು ಭಾಗವಹಿಸಿದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ತರುವಂಥದ್ದು. ಈ ಒಂದು ಕಬಡ್ಡಿ ಉತ್ಸವವನ್ನು ನಮ್ಮ ಮುರಳಿ ಮತ್ತು ಇನ್ನಿತರ ಎಲ್ಲ ಅವರ ಸ್ನೇಹಿತರು, ಸಂಘ ಸಂಸ್ಥೆಗಳವರು ಆಯೋಜಿಸಿರೋದು ತುಂಬ ಸಂತೋಷ. ಕ್ರೀಡಾ ಮನೋಭಾವದಿಂದ ಎಲ್ಲ ಕ್ರೀಡಾಪಟುಗಳು ಭಾಗವಹಿಸಬೇಕು. ಅವ್ರಿಗೆ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಈ ಭಾಗದ ಎಲ್ಲ ನಾಗರಿಕ ಬಂಧುಗಳು ಮಾಡಬೇಕು. ಯಾಕಂದರೆ ಕ್ರೀಡೆ ಆರೋಗ್ಯ ಮುಖ್ಯ. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಈ ಕ್ರೀಡೆ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಅವರು ಭಾಗವಹಿಸಬೇಕು. ಮಾನಸಿಕವಾಗಿ ಸದೃಢವಾಗಿರ್ಬೇಕಂದ್ರೆ ಕ್ರೀಡೆ ತುಂಬ ಮುಖ್ಯ. ಆರ್ಥಿಕ ಚಟುವಟಿಕೆಗಳಿಂದ ಇರಬೇಕು ಅನ್ನೋದು ಮುಖ್ಯ. ಮುರಳಿ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇವರಿಗೆ ನಮ್ಮಗಳೆಲ್ಲ ಪ್ರೋತ್ಸಾಹ ಯಾವತ್ತೂ ನೀಡಬೇಕು. ಇವರಿಗೆ ಕ್ರೀಡೆ ಸೋಲು ಗೆಲುವು ಇದ್ದಿದ್ದೆ. ಇದನ್ನು ಕ್ರೀಡೆಯಾಗಿ ತಗೋಬೇಕು ಅಷ್ಟೇ. ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಸೂರ್ಯ ಸಿಟಿ ಕಬಡ್ಡಿ ಪಂದ್ಯಾವಳಿಗಳು ಏನು ಇವತ್ತು ಆಯೋಜನೆ ಮಾಡಿದ್ದಾರೆ. ನಮ್ಮ ಮುರಳಿಯವರು ಮತ್ತು ಶ್ರೀನಿವಾಸ್ ಅವರ ನಾಯಕತ್ವದಲ್ಲಿ ಕಬಡ್ಡಿ 70 kg ವಿಭಾಗದ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಓಪನ್ ಟೂರ್ನಮೆಂಟ್ ಆಗಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಕಬಡ್ಡಿ ನಮ್ಮ ದೇಶೀಯ ಆಟ, ಆದ್ರೂ ಕಬಡ್ಡಿ ಎಲ್ಲೂ ನಶಿಸಿ ಹೋಗ್ತಾ ಇದೆ ನಮ್ಮ ರಾಷ್ಟ್ರದಲ್ಲಿ. ಹಾಗಾಗಿ ಕಬಡ್ಡಿಗೆ ಪ್ರೇಮಿಗಳು ಹೆಚ್ಚಾಗಿ ಕಬಡ್ಡಿ ಪ್ರೋತ್ಸಾಹ ನೀಡಿ ಕಬಡ್ಡಿ ನಮ್ಮ ದೇಶೀಯ ನಮ್ಮ ಊರುಗಳಲ್ಲಿ ನಮ್ಮ ತಾಲೂಕಲ್ಲಿ ಆಡುವಂತಾಗಬೇಕು. ಹಾಗೆ ಪ್ರೋತ್ಸಾಹ ನೀಡಲಿ ಅಂತ ನಾನು ಹೆಚ್ಚಾಗಿ ಕಬಡ್ಡಿ ಆಯೋಜನೆ ಮಾಡೋರಿಗೆ ಕಬಡ್ಡಿ ಪ್ರೇಮಿಗಳಿಗೆ ನಾನು ಕೇಳ್ಕೊಳ್ತೀನಿ. ಕಬಡ್ಡಿ ನಶಿಸಿ ಹೋಗಬಾರ್ದು, ನಮ್ಮ ದೇಶೀಯ ಆಟ ಅದು. ಆಮೇಲೆ ಕಬಡ್ಡಿ ಆಡೋಂಥ ಆಟಗಾರರು ನೀವು ಗಮನಿಸಿ ನೋಡಿ, ನೀವು ಅವರ ಮೈಕಟ್ಟು ದೇಹ ಯಾವ ಥರ ಫಿಟ್ನೆಸ್ ಆಗಿರ್ತದೆ ಅಂತ, ಅವರು ಹಂಗೆ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿರಲಿ ಅಂತ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ಹಾಗಾಗಿ ಕಬಡ್ಡಿ ಅವ್ರನ್ನ ಬಿಡಬಾರ್ದು. ಕಬಡ್ಡಿ ಪ್ರಾಕ್ಟೀಸ್ ಮಾಡಲಿ, ಆಡಲಿ, ಕಬಡ್ಡಿ ಟೂರ್ನಮೆಂಟ್ಗಳನ್ನು ಪಂದ್ಯಗಳನ್ನು ಆಯೋಜನೆ ಮಾಡ್ತಾ ಇರಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಈ ದಿನ ಚಂದಾಪುರದ ಸೂರ್ಯ ಸಿಟಿ ಭಾಗದಲ್ಲಿ ಮುರಳಿ ಮತ್ತು ನಮ್ಮ ಶ್ರೀನಿವಾಸರು 70 kgಯ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಈ ಪಂದ್ಯಾವಳಿಗಳು ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಬಂದಿದೆ. ಅದೇ ರೀತಿ ಪಂದ್ಯಾವಳಿಗಳು ಟೀಮ್ಗಳು ತುಂಬ ಹೆಚ್ಚಾಗಿ ಬಂದಿದೆ. ಕಬಡ್ಡಿ ಪಂದ್ಯಾವಳಿಗೆ ನಾವೆಲ್ಲರೂ ಪ್ರೋತ್ಸಾಹ ಕೊಡ್ತೀವಿ. ಯಾಕಂದರೆ ನಾವು ಕಬಡ್ಡಿ ಪಟುಗಳ ಮುಂದೆ ನಮ್ಮ ಮುರಳಿನಿಗೂ ನಾವು ಅವಾಗ ಹೇಳ್ಕೊಡ್ತಾ ಇದ್ವಿ. ಅದೇ ಯಾವುದೇ ಕ್ರೀಡೆಗಳಲ್ಲಾಗ್ಬೋದು ನಾವು ಪ್ರೋತ್ಸಾಹ ಕೊಡ್ತೀವಿ. ಕ್ರೀಡೆಯಿಂದ ನಮ್ಮ ತಾಲೂಕಿನಾದ್ಯಂತ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ನಮ್ಮ ತಾಲೂಕು ಲೆವೆಲಿಂದ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಆಡಲಿ ಅಂತ ಈ ಚಂದಾಪುರ ಗ್ರಾಮದ ಸುತ್ತಮುತ್ತಲಿನ ಜನರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಇಂದು ನಮ್ಮ ಚಂದಾಪುರ ಸೂರ್ಯ ಸಿಟಿ ಭಾಗದಲ್ಲಿ ನಮ್ಮ ಮುರಳಿ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ 70 kg ವಿಭಾಗದ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಈ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಅತಿ ಹೆಚ್ಚಿನ ತಂಡಗಳು ಇವತ್ತು ಭಾಗವಹಿಸಿದೆ. ನಮ್ಮ ಗ್ರಾಮೀಣ ಕ್ರೀಡೆ ಕಬಡ್ಡಿಗೆ ಹೆಚ್ಚಿನ ಪ್ರೋತ್ಸಾಹ ದೊರಕಬೇಕು. ಆ ಕ್ರೀಡಾಪಟುಗಳಿಗೆ ಉತ್ತಮ ರೀತಿಯಾದಂಥ ವೇದಿಕೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮುರಳಿ ಮತ್ತು ಸಂಗಡಿಗರು ಇವತ್ತು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಎಲ್ಲ ನಾಯಕರುಗಳು ಭಾಗವಹಿಸಿ ಅವರಿಗೆ ಶುಭ ಹಾರೈಸಿದ್ದಾರೆ. ನಾನು ಸಹ ಕ್ರೀಡಾಪಟುಗಳಿಗೆ ಹೇಳ್ತೀನಿ, ಸತತವಾಗಿ ಅಭ್ಯಾಸ ಮಾಡಿ ತಮ್ಮ
ಅಭ್ಯಾಸವೇ ಪ್ರಯತ್ನವೇ ಗೆಲುವಿಗೆ ಮೆಟ್ಲು. ನೀವೆಲ್ಲ ಉತ್ತಮ ರೀತಿಯಾಗಿ ಪ್ರಯತ್ನ ಮಾಡಿದವಾಗ ಉತ್ತಮ ರೀತಿಯಾದಂಥ ಕ್ರೀಡಾಪಟುಗಳಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತದೆ. ಎಲ್ಲರಿಗೂ ಶುಭ ಹಾರೈಸ್ತೀನಿ. ಇಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡಗಳಿಗೂ ಶುಭ ಹಾರೈಕೆಗಳನ್ನು ತಿಳಿಸ್ತೇನೆ. ಮಕರ ಸಂಕ್ರಾಂತಿ ಹಬ್ಬದ ಮೊದಲದಾಗಿ ಶುಭಾಶಯಗಳು. ಈ ಒಂದು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಮುರಳಿಯಣ್ಣವರು ಮತ್ತು ನಮ್ಮ ಸೀನಣ್ಣು ಮತ್ತು ಅಭಿಯವರ ಒಂದು ಮಾರ್ಗದರ್ಶನದೊಂದಿಗೆ ಈ ಒಂದು ಕಬಡ್ಡಿ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲ ಬಂದಂಥ ಎಲ್ಲ ಒಂದು ತಂಡದ ಒಂದು ಆಟಗಾರರಿಗೆ ಶುಭವಾಗಲಿ. ಸ್ವತಂತ್ರರು ಮತ್ತು ಇನ್ನೊಂದು ಟೂರ್ನಿಗಳಲ್ಲಿ ಸಹ ಗೆಲ್ಲಿ ಯುವಕರಿಗೆ ಒಳ್ಳೆ ಸ್ಫೂರ್ತಿಯಾಗಿ ಈ ಒಂದು ಕಬಡ್ಡಿ ಒಂದು ಗಂಡುಗಳ ಆಟ ಅಂತ ಹೇಳ್ಬೋದು. ಈ ಆಟಗಳನ್ನು ಆಡಿ ಮತ್ತು ಬಂದಂಥ ಎಲ್ಲ ಒಂದು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಒಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲ 70 kg ಕಬಡ್ಡಿ ಪಟುಗಳಿಗೆ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಆಯೋಜಕರಾದ ನಮ್ಮ ಮುರಳಿ ಮತ್ತು ಶ್ರೀನಿವಾಸ್ ಅವರಿಗೂ ಮನಸ್ಫೂರ್ತಿಯಾಗಿ ಅಭಿನಂದನೆಗಳು. ಏನಿವತ್ತು ಸೂರ್ಯನಗರದಲ್ಲಿ ಮೊದಲನೇ ಬಾರಿಗೆ ಅದ್ಧೂರಿಯಾಗಿ ಸೂರ್ಯನಗರ ಕಬಡ್ಡಿ ಉತ್ಸವ ನಡೀತಾ ಇದೆ. ಇದರ ಆಯೋಜಕರಾಗಿ ನಾನಾಗಿರ್ಬೋದು ಮತ್ತು ನಮ್ಮ ಶ್ರೀನಿವಾಸ್ ಅವರಾಗಿರ್ಬೋದು ಮತ್ತು ನಮ್ಮ ಅಭಿಯವರಾಗಿರ್ಬೋದು ನಡೆಸೋದಕ್ಕೆ ನಾವು ಒಂದು ಯೋಚನೆ ಮಾಡಿದ್ವಿ. ಹಾಗೆ ನಮ್ಮ ರಮೇಶು ಮತ್ತು ನಮ್ಮ ಬಿ ಆರ್ ಸಾರು ಸಹ ಇದಕ್ಕೆ ಸಪೋರ್ಟ್ ನೀಡಿದರು. ಇದೊಂದು ಮಾತಾಡ್ಕೊಂಡ್ವಿ ಈ ಥರ ನಡ್ಸೋಣ ಅಂತ. ಆಯಿತು ನಡ್ಸೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ. ತದಂತ ಇದಕ್ಕೆ ಹೋಗಿ ಶಾಸಕರ ಹತ್ರ ನಾವು ಈ ಥರ ಕೇಳಿದ್ದಕ್ಕೆ ಆಯಿತು ಮಾಡ್ರಪ್ಪ, ನಾವು ನಿಮಗೆ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿದ್ರು. ಹಾಗೆ ನಮ್ಮ ಮಧುರಣ್ಣ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ನಾಗವಿನಾಕ ಅವರು ಆಗಿರ್ಬೋದು, ಎಲ್ಲರೂ ಸಹ ಈ ಕಬಡ್ಡಿ ಉತ್ಸವಕ್ಕೆ ಆರ್ ಕೆ ರಮೇಶಣ್ಣವರಾಗಿರ್ಬೋದು ಎಲ್ಲರೂ ಸಹ ಈ ಕಬಡ್ಡಿ ಉತ್ಸವಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆ ಈ ಮೂಲಕ ನಿಮ್ಮ ಮಾಧ್ಯಮಗಳ ಮೂಲಕ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಶಾಸಕರು ಬಂದು ಉದ್ಘಾಟನೆ ಮಾಡಿಕೊಟ್ಟು ಹೋಗಿದ್ದಾರೆ. ಹಾಗೆ ಆರ್ ಕೆ ರಮೇಶಣ್ಣವರಾಗಿರ್ಬೋದು, ನಾಗವಿನಾಕರಾಗಿರ್ಬೋದು ಎಲ್ಲರೂ ಸಹ ಗಣ್ಯಾಧಿಗಳು ಬಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಟ್ಟು ಹೋಗಿದ್ದಾರೆ. ಅವರಿಗೆ ನಮ್ಮ ಕಬಡ್ಡಿ ಉತ್ಸವ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.